ಕಿಡಿಗೇಡಿಯಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಮಕನ ಮರಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಲಾಗಿದೆ. ಪಿಎಸ್ಐ ಆರ್ವಿ ಪಾಟೀಲ್ ನೀಡಿದ ದೂರಿನ ಅನ್ವಯ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ನಿನ್ನೆ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಕಿಡಿಗೇಡಿಗಳು. ಆದರೆ ಇದು ಉದ್ದೇಶಪೂರ್ವಕವಾಗಿ ನಡೆಸಿರುವಂತಹ ಕಲ್ಲು ತೂರಾಟ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಮಕನ ಮರಡಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ದೂರು ದಾಖಲಾಗಿದೆ. ಪಿಎಸ್ಐ ಆರ್ವಿ ಪಾಟೀಲ್ ನೀಡಿದ ದೂರಿನ ಅನ್ವಯ ಸ್ವಯಂ ಪ್ರೇರಿತ ದೂರನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ನಿನ್ನೆ ರೈತರ ಪ್ರತಿಭಟನೆ ವೇಳೆ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ನಡೆಸಲಾಗಿತ್ತು. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ, ಪೊಲೀಸರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ. ಕೊಲೆ ಯತ್ನ ಆರೋಪದ ಅಡಿಯೂ ಕೂಡ ಪೊಲೀಸರು ಈಗ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಕಲ್ಲು ತೂರಾಟದಲ್ಲಿ 11 ಜನ ಪೊಲೀಸ್ ಸಿಬ್ಬಂದಿಗೆ ಗಾಯಗಳಾಗಿದೆ. 2 ಪೊಲೀಸ್ ವ್ಯಾನ್ ಮತ್ತು 4 ಸರ್ಕಾರಿ ಬಸ್ಗಳಿಗೂ ಹಾನಿಯಾಗಿದೆ. ಕಲ್ಲು ತೂರಾಟ ಮಾಡಿದ ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನ ರಚನೆ ಮಾಡಲಾಗಿದ್ದು ಕಾರ್ಯಾಚರಣೆ ಮುಂದುವರೆದಿದೆ. ಸಿಸಿಟಿವಿ, ಮೊಬೈಲ್ ಕ್ಯಾಮೆರಾ ದೃಶ್ಯ ಆಧಾರದ ಮೇಲೆ ಆರೋಪಿಗಳ ಪತ್ತೆಗೆ ಈಗ ಶೋಧ ಕಾರ್ಯವನ್ನ ನಡೆಸಲಾಗಿದೆ. ಬಿಎನ್ಎಸ್ ಕಾಯ್ದೆ 189/2, 191/2, 191/3, 285, 132, 121/1, 121/2, 109, 324, 194 ಮತ್ತು ಸಾರ್ವಜನಿಕ ಆಸ್ತಿ ಹಾನಿ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಯಾವಾಗಲೂ ರೈತರ ಪರ ಎಸ್ಕಾಂ ಹುಬ್ಬಳ್ಳಿ ಒಳಗಿದ್ದಾಗಿಂದ ನಮ್ಮ ಜಿಲ್ಲಾಧಿಕಾರಿಗೆ ಬಂದಾಗ ಬೆಳಗಾವಿಯ ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನಾ ಸ್ಥಳಕ್ಕೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಆಗಮಿಸಿದ್ದಾರೆ. ಸಚಿವರಿಗೆ ಡಿಸಿ ಮೊಹಮ್ಮದ್ ರೋಷನ್, ಎಸ್ಪಿ ಗುಳೇದ್ ಸಾಥ್ ಕೊಟ್ಟಿದ್ದಾರೆ. ಯಾಕಂದ್ರೆ ನಿನ್ನೆ ಸುದ್ದಿಗೋಷ್ಠಿಯನ್ನ ನಡೆಸಲಾಗಿತ್ತು. ಸಿಎಂ ಸಿದ್ದರಾಮಯ್ಯನವರು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದೀವಿ ಅಂತ ಹೇಳಿ ಈಗ ಪ್ರತಿ ಟನ್ಗೆ 3,300 ರೂಪಾಯಿಯನ್ನ ಘೋಷಣೆ ಮಾಡಿದ್ದಾರೆ. ಕಾರ್ಖಾನೆಗಳಿಂದ 3,250 ರೂಪಾಯಿ ಹಾಗೆ ಹೆಚ್ಚುವರಿಯಾಗಿ 50 ರೂಪಾಯಿ ಸರ್ಕಾರದಿಂದ ನೀಡಲಾಗುತ್ತೆ ಅಂತ ಘೋಷಣೆ ಮಾಡಿದ್ದಾರೆ. ಬಟ್ ಇದು ರೈತರಿಗೆ ತಲುಪಬೇಕಲ್ವಾ ಈ ಒಂದು ವಿಚಾರ. ನಿನ್ನೆ ರೈತರು ಕೂಡ ಹೇಳಿದ್ದು ಸರ್ಕಾರದ ನಿರ್ಧಾರವನ್ನ ತಿಳಿಸಿದ್ದೀರಿ, ಆದ್ರೆ ನಾವು ಮತ್ತೊಂದ್ಸಲ ಈ ಬಗ್ಗೆ ಚರ್ಚೆಯನ್ನ ಮಾಡಿ ನಮ್ಮ ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಬೆಳಗಾವಿಯ ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಆಗಮಿಸಿದ್ರು. ನಾವು ಸ್ವಲ್ಪ ಬ್ಯಾರೇಜ್ ಮಾತಾಡಿಸ್ತಿದ್ವಿ, ಅದಕ್ಕೆ ಬಾಯಿಂದ ಮಾತಾಡೋದು ಕಮ್ಮಿ. ಎಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ನಿನ್ನೆ ಏನೋ ಸರ್ಕಾರ 3,300 ರೂಪಾಯಿಯನ್ನ ಘೋಷಣೆ ಮಾಡ್ತು. ಈಗ ಈ ವಿಚಾರವನ್ನ ರೈತರಿಗೆ ತಲುಪಿಸೋದಕ್ಕೆ ಇವತ್ತು ಶಿವಾನಂದ ಪಾಟೀಲ್ ಅವರು ಪ್ರತಿಭಟನೆಯ ಸ್ಥಳಕ್ಕೆ ಆಗಮಿಸಿದ್ರು. ಸೊ ಏನ್ ನಡೀತು ಅಲ್ಲಿ? ರೈತರು ಈಗ ಸರ್ಕಾರದ ಬೆಂಬಲ ಬೆಲೆಯನ್ನ ಒಪ್ಕೊಂಡಿದ್ದಾರಾ ಅಥವಾ ತಿರಸ್ಕಾರ ಮಾಡ್ತಾರಾ? ಮತ್ತೆ ಏನಾದ್ರೂ ಈ ವಿಚಾರಕ್ಕೆ ಚರ್ಚೆ ನಡೆಯುತ್ತಾ? ನಿನ್ನೆಯಿಂದಲೂ ಕೂಡ ಈ ಒಂದು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಏನು ಫುಲ್ ಸ್ಟಾಪ್ ಬಿದ್ದಿರ್ತಕ್ಕಂಥದ್ದು. ಇವತ್ತು ಮತ್ತೆ ರಸ್ತೆ ಮಧ್ಯಭಾಗದಲ್ಲಿ ವೇದಿಕೆ ನಿರ್ಮಿಸಿ ರೈತರು ಏನು ಎಲ್ಲರೂ ಕೂಡ ಒಟ್ಟಾಗಿ ಸೇರಿರ್ತಕ್ಕಂಥದ್ದು. ಏನು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಸ್ವತಃ ಸ್ಥಳಕ್ಕೆ ಬಂದು ಈಗ ಸರ್ಕಾರದ ನಿರ್ಧಾರವನ್ನ ರೈತರಿಗೆ ತಿಳಿಸಲಿದ್ದಾರೆ. ನಿನ್ನೆನೆ ರೈತರು ಈ ಒಂದು ನಿರ್ಧಾರವನ್ನ ಒಪ್ಪಿಕೊಂಡಿರ್ತಕ್ಕಂಥದ್ದು. ಏನು ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಅಂತ ಸರ್ಕಾರ ಘೋಷಣೆ ಮಾಡಿತ್ತು. ಆ ನಿರ್ಧಾರವನ್ನ ಬೆಳಗಾವಿ ಜಿಲ್ಲೆಯ ರೈತರು ಒಪ್ಪಿಕೊಂಡಿದ್ದಾರೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಪ್ರತಿಭಟನೆಯನ್ನ ಕೈ ಬಿಡಲಾಗಿತ್ತು ಮತ್ತು ನಿಪ್ಪಾಣಿ ಮುಧೋಳ ನಡುವಿನ ಸಂಚಾರ ಎಂದಿನಂತೆ ನಡೆದಿತ್ತು. ಆದರೆ ಈಗ ಸಚಿವರು ಬರೋ ಕಾರಣಕ್ಕಾಗಿ ಮತ್ತೆ ರೈತರು ಒಂದ್ ಕಡೆ ಸೇರ್ಕೊಂಡಿದ್ದಾರೆ. ಸಚಿವರಿಗೆ ಈಗ ಈ ಒಂದು ವೇದಿಕೆಯ ಮೂಲಕ ಅಭಿನಂದನೆ ಸಲ್ಲಿಸತಕ್ಕಂಥದ್ದು ಮತ್ತು ಇನ್ನಿತರ ಬೇಡಿಕೆಗಳು ಏನು FRP ದರದಲ್ಲಿ ಮೋಸ ಆಗಿರ್ಬೋದು, ಮತ್ತೊಂದು ಏನು ತೂಕದಲ್ಲಿ ಆಗ್ತಕ್ಕಂತಹ ವ್ಯತ್ಯಾಸಗಳ ಬಗ್ಗೆ ಮನವಿಯನ್ನ ಸಲ್ಲಿಸಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಏನು ಶಿವಾನಂದ ಪಾಟೀಲ್ಗೆ ಬೆಳಗಾವಿ ಜಿಲ್ಲಾ SP ಮತ್ತು DC ಅವರು ಕೂಡ ಸಾಥ್ ಕೊಟ್ಟಿರ್ತಕ್ಕಂಥದ್ದು. ವೇದಿಕೆಗೆ ಬಂದು ಸರ್ಕಾರದ ನಿರ್ಧಾರವನ್ನ ಶಿವಾನಂದ ಪಾಟೀಲ್ ಈಗ ಇನ್ನು ಕೆಲವೇ ನಿಮಿಷಗಳಲ್ಲಿ ತಿಳಿಸಲಿದ್ದಾರೆ. ಚೈತ್ರ, ನಿನ್ನೆ ಈ ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಕೂಡ ನಡೆಸಲಾಗಿತ್ತು. ಸೊ ಹಾಗಾಗಿ ಎಷ್ಟು ಜನರನ್ನ ಬಂಧಿಸಿದ್ರು? ಈಗ ಅವರ ಮೇಲೆ ವಿಚಾರಣೆ ಏನಾದ್ರು ನಡೀತಾ ಇದೆಯಾ? ಸದ್ಯಕ್ಕೆ ಬಿಟ್ಟು ಕಳಿಸಿದಾರಾ? ಏನ್ ನಡೀತಾ ಇದೆ ಅಲ್ಲಿ ಈಗ? ನಿನ್ನೆ ಏನು ಹತ್ತರ್ಗಿ ಟೋಲ್ ಬಳಿಯಲ್ಲಿ ನಿನ್ನೆ ಒಂದು ಕಲ್ಲು ತೂರಾಟ ಪ್ರಕರಣ ನಡೆದಿತ್ತು. ಆ ಪ್ರಕರಣ ಸಂಬಂಧಪಟ್ಟಂತೆ 11 ಜನ ಪೊಲೀಸ್ ಅಧಿಕಾರಿಗಳಿಗೆ ಏನು ಗಾಯಗಳಾಗಿರ್ತಕ್ಕಂಥದ್ದು. ಆ ಎಲ್ಲಾ ಗಾಯಾಳುಗಳಿಗೆ ಇವತ್ತು ADGP ಸೇರಿದಂತೆ ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟು ಅವರಿಗೆ ಏನು ಅವರ ಆರೋಗ್ಯವನ್ನು ವಿಚಾರಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಯಮಕನ ಮರಡಿ ಪೊಲೀಸ್ ಠಾಣೆಯಲ್ಲಿ
ಒಂದು ದೂರನ್ನು ದಾಖಲಿಸಿರ್ತಕ್ಕಂಥದ್ದು. ಅಪರಿಚಿತರ ವಿರುದ್ಧ ಸದ್ಯ ದೂರು ದಾಖಲಾಗಿದೆ. ಕರ್ತವ್ಯಕ್ಕೆ ಅಡ್ಡಿ ಸೇರಿದಂತೆ ಅನೇಕ ಕಲಂಗಳನ್ನ ಇದರಲ್ಲಿ ಆಡ್ ಅನ್ನ ಮಾಡಲಾಗಿರ್ತಕ್ಕಂಥದ್ದು. ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನ ಯಮಕನಮರಡಿ ಪೊಲೀಸರು ರಚನೆ ಮಾಡಿರ್ತಕ್ಕಂಥದ್ದು. ಯಮಕನಮರಡಿ ಇನ್ಸ್ಪೆಕ್ಟರ್ ಜಾವೇದ್ ಮುಷಾಫರ್ ನೇತೃತ್ವದಲ್ಲಿ ಒಂದು ತಂಡವನ್ನ ಕಾರ್ಯಾಚರಣೆ ಮಾಡಲಿದೆ. ನಿನ್ನೆ ರೈತರ ಪ್ರತಿಭಟನೆ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ಈ ಒಂದು ಕಲ್ಲನ್ನ ಎಸೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಸಿಟಿವಿಗಳನ್ನ ಸಿಸಿಟಿವಿಗಳನ್ನ ನೋಡಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಚೈತ್ರ. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಡೀಟೇಲ್ಸ್ಗೆ.